ಇದ್ರಾಗೇನು ಆಟ ಆಡತಾನ ಏನಿಲ್ಲ, ಅದನ್ನ ಬಗೆಹರಿಸಿದ್ರೆ ಉಳ್ಕೊಂತಾನ. ಇಲ್ಲ ಅಂತ ನಮ್ಮೂರ ಮೇಲೆ ಹೊಂಟ್ನಂದ್ರೆ ಆ ಶಾಸಕಗೆ ಕಲ್ಲು ಬೀಳ್ತಾವ. ನಾವು ಹೆಸರು ಕಾಳು ಕೊಟ್ಟು 8 ತಿಂಗಳಾಯ್ತು. 8 ತಿಂಗಳಾದರೂ ಕೂಡ ಇನ್ನೂವರೆಗೂ ಇವರು ದುಡ್ಡು ಹಾಕಿಲ್ಲ. ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಜನಪ್ರತಿನಿಧಿಗಳ ಅಧಿಕಾರಿಗಳ ಯಾರೂ ಕಣ್ ತೆಗಿಲಿಲ್ಲ. ನಾಳೆ ಏನರ ಅಹಿತಕರ ಘಟನೆಗಳ ಆಗುವುದಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನ ಪರಿಹರಿಸಿದರೆ ಒಳ್ಳೆಯದು ಅಂತ ಹೇಳಿ ನಾವು ಬೆಳೆದಂಥ ಹೆಸರುಗಳನ್ನ ಚಲೋ ತೆಗೆದುಕೊಂಡ್ರು ಹೊಳ್ಳಿ ಕೊಡ್ಬೇಕಾದ್ರೆ ಇದು ನಮ್ಮ ಹೆಸರು ಅಲ್ಲ ಅಂತ ಹೇಳಿದ್ರು. ಅವು ಎಲ್ಲಿಂದ ಕಳಪೆ ಮಟ್ಟದಿಂದ ಬೆಳೆದಿದ್ದು ಹೆಸರು ಯಾರು ಹೋದವೋ ಗೊತ್ತಿಲ್ಲ ನಮಗೆ. ಪ್ರಾಣ ಹೋದ್ರೂ ಚಿಂತಿಲ್ಲ, ಇಲ್ಲೇ ಹೋರಾಟ ಮಾಡಿ ನಮ್ಮ ರೊಕ್ಕ ತಗೊಂಡ ನಾವು ಮನೆಗೆ ಹೋಗ್ತೇವೆ. ರೈತ ದೇಶದ ಬೆನ್ನೆಲುಬು ಅಂತಾರೆ, ಯಾವನು ಹೊಳ್ಳಿ ನೋಡುವಲ್ಲ. ಹೌದಾ, 8 ತಿಂಗಳಿಂದ ಹೆಸರು ಕೊಟ್ಟೇವಿ, ನಾಯಿ ಹೆಂಗೆ ಒದ್ದಾಡತ್ತೇವಿ. ಒಬ್ಬವರ ಅದಾನಂತನೂ ಇಲ್ಲ, ಸತ್ತಾನಂತೂ ಇಲ್ಲ, MLA ಇಲ್ಲ, ಮಾಜಿ ಶಾಸಕನೂ ಇಲ್ಲ, MP ಇಲ್ಲ. ಇನ್ನೊಮ್ಮೆ ಯಾವರ ಹಸರು ಟವಲ್ ಹಾಕ್ಕೊಂಡು ಊರು ನಮ್ಮ ಬ್ಯಾಟಿ ಮೇಲೆ ಅಡ್ಡಾಡಿದ್ದ ಖರೆ ಆದ್ರೆ ನಾ ರೈತ ನಾಯಕ ಅಂತಂದು ಅಲ್ಲೇ ಕಲ್ಲು ಬೀಳ್ತಾವ ಅವಂಗೆ. ಇದು ಯಾರಿಗೇನೋದು ಡೈರೆಕ್ಟಾಗಿ ಅವ್ನು ಗೊತ್ತಾಗತ್ತೈತಿ. ಇದ್ರಾಗೇನು ಆಟ ಆಡತಾನ ಏನಿಲ್ಲ, ಅದನ್ನು ಬಗೆಹರಿಸಿದ್ರೆ ಉಳ್ಕೊತಾನ. ಇಲ್ಲ ಅಂತ ನಮ್ಮೂರ ಮೇಲೆ ಹೊಂಟ್ನಂದ್ರೆ ಆ ಶಾಸಕಗೆ ಕಲ್ಲು ಬೀಳ್ತಾವ. ಹಸಿರು ಪಂಜೆ ಹಾಕ್ಕೊಂಡು ನಾನು ರೈತ ಕ್ರಾಂತಿ ಮಾಡ್ಕೊತ ಹೋಗ್ತೇನೆ, ರೈತರ ಪರ ನಾಯಕ ಅಂತಾನೆ. ಇಲ್ಲಿ 35-40 ಮಂದಿ ರೈತರು ಬಂದು ಬಿದ್ದಾರಿಲ್ಲಿ. ಇಲ್ಲಿ ಅದಾರಂತೂ ಇಲ್ಲ, ಸತ್ತಾರಂತೂ ಇಲ್ಲ. ನೀನು ನರಗುಂದಕ್ಕೆ ಹೋಗಿ ರೈತರು ಬಂದ ಅಂತ ಹೇಳಿ ಒಂದು ಮಾಲೆ ಹಾಕಿ ಪೋದ್ ಕೊಟ್ಟು ಬಂದ್ರಿ ಇವ್ರು. 35 ರೈತರು ಸಾಯತ್ತಾರೆ ಇಲ್ಲಿ, ಒಬ್ಬನು ಹೊಳ್ಳಿ ನೋಡುವಲ್ಲ. ಇದಕ್ಕೆ ಏನು ಆಕೈತಿ ಏನಿಲ್ಲ. ನಾವು ಇನ್ನೂ ಒಂದು ಹೇಳ್ತೇವೆ, ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಹೇಳಿ ನನ್ನ ಚೊಕ್ಕ ಹೇಳ್ತಾನೆ. ಇದಕ್ಕೆ ಯಾವ ಕಾರಣ ಅದಾನಲ್ಲ ಅವ್ನು ಹೆಣ ಹೊತ್ತ ಸಾಯ್ತೇವೆ ನಾವು. ಸಾಯುದಕ್ಕರೆ ಇದಕ್ಕೆ ಯಾವ್ಯಾವ ಕಾರಣ ಅದಾನಲ್ಲ ಅವ್ರನ್ನ ಹೆಣ ಹೊತ್ತ ಸಾಯ್ತೇವೆ ರೊಕ್ಕ ಬರಲಿಲ್ಲ ಅಂದ್ರೆ. ನಾವೇನು ಹಂಗೆ ಕೊಟ್ಟಿಲ್ಲ. ನಮ್ಮ ಊರಿಂದ 11 ಗಾಡಿ ಲೋಡ್ ಹೋಗ್ಯಾವ. ಈ ಪಾಳೆ ಹಚ್ಚಿ ಹೆಸರು ಹೊಕ್ಕವಿಲ್ಲ ಅಂತ ತೋರಿಸಿ ಹೆಸರು ಹೊಕ್ಕ ತೊಗೊಂಬರ್ರಿ ಅಂದ್ಬಿಟ್ಟಕ್ಕೆ 19ನೇ ತಾರೀಕು ಹೋಗಿ ಪಾಳೆ ಹಚ್ಚೇವಿ, 23ನೇ ತಾರೀಕು ಹೆಸರು ಕೊಟ್ಟೇವಿ. ಹೌದಾ, ಮುಂದೆ 25 ದಿನ ಬಿಟ್ಟು ಹೊಳ್ಳಿ ತೊಗೊಂಡವ್ರಿ ಅಂತ ಹೇಳ್ತಾರೆ. ಆ ರೊಕ್ಕ ಇವರ ಹೇಳ್ತಿಂದ ಅದಕ್ಕೆ ಏನೈತಲ್ರಿ, ನಮ್ಮ ರೊಕ್ಕ ಬರೋ ಮಟ್ಟ ನಾವು ಇಲ್ಲಿಂದ ಅದು ಹೋಗೋದಿಲ್ಲ. ಅಕಸ್ಮಾತ್ ಇದಕ್ಕೆ ಏನಾರ ಹೆಚ್ಚು ಕಮ್ಮಿ ರೈತರ ಮೇಲೆ ಏನಾರ ದೌರ್ಜನ್ಯ ಇರೋದು ಮಾಡಾಕತ್ನಂದ್ರೆ ಅವು ಯಾವ ಅದಾನಲ್ಲ ಅವಂಗೆ ಮಾತ್ರ ಬೀಳ್ತಾವೆ. ನನ್ನ ಯಾಕಂದ್ರೆ ಬಸಯ್ಯ ಪೂಜಾರ ರೈತ, ಬ್ಯಾಟಿ ರೈತ. ನಾವು ಹೆಸರು ಕಾಳನ್ನು ಕೊಟ್ಟು 8 ತಿಂಗಳಾಯಿತು. 8 ತಿಂಗಳಾದರೂ ಕೂಡ ಇನ್ನೂವರೆಗೂ ಇವರು ದುಡ್ಡು ಹಾಕಿಲ್ಲ. ಆ ದುಡ್ಡು ಹಾಕ್ಲಾರ್ದಕ್ಕೆ ನಾವು ಪ್ರತಿಭಟನೆ ಮಾಡಾಕತ್ತೀವಿ. ಈ ಪ್ರತಿಭಟನೆ ಮಾಡಕತ್ತ 8 ದಿವಸ ಹೋಗಿ ಇವತ್ತು 9ನೇ ದಿವ್ಸಕ್ಕೆ ಕಾಲಿಟ್ಟೈತಿ. ಆಮೇಲೆ ಜಿಲ್ಲಾಡಳಿತ ಆಯಿತು, ಆಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಾಯಿತು, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆಮೇಲೆ ನಮ್ಮನ್ನು ಆಳುತ್ತಿರುವಂಥ ಏನು ಶಾಸಕರು ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇವ್ರ ಗಮನಕ್ಕೆ ತಂದರೂ ಕೂಡ ಅವರು ಕೂಡ ಯಾರೂ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಮಾತಾಡ್ತಾ ಇಲ್ಲ. ಇದು ನಮಗೆ ಭಾಳ ಒಂದು ಬೇಸರದ ಸಂಗತಿ ಆಗೈತಿ. ಅದಕ್ಕೆ ನಾವು ಇವತ್ತು ಅನಿವಾರ್ಯವಾಗಿ ಏನು ಮಾರ್ಕೆಟಿಂಗ್ ಫೆಡರೇಷನ್ ಇದೆ, ಈ ಫೆಡರೇಷನ್ನ ಅಧಿಕಾರಿಗಳು ಅಲ್ಲಿ ಹೋಗ್ಲಾರ್ದಂಗೆ ನಾವಿಲ್ಲಿ ಕೆಲಸಕ್ಕೆ ತಡೆ ಹಾಕಿದ್ದೇವೆ. ಯಾಕಂತಂದ್ರೆ ನಾವು ಇಷ್ಟು ದಿವಸ ಆದರೂ ಸದ್ಯಕ್ಕೆ ನಮ್ಮ ಕೂಗು ಅವ್ರಿಗೆ ಕೇಳ್ತಾ ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಗಳಿದ್ದೇವೆ. ಇವರು ಎಲ್ಲಿ ಮಟ್ಟ ಅವರು ದುಡ್ಡು ಹಾಕೋದಿಲ್ಲೋ ಅಲ್ಲಿ ಮಟ್ಟ ನಾವು ಇಲ್ಲಿಂದ ಅವ್ರನ್ನ ಯಾರನ್ನೂ ಇಲ್ಲಿ ಕೆಲಸಕ್ಕೂ ಬರೋಕ್ಕೆ ಕೊಡೋದಿಲ್ಲ. ಆಮೇಲೆ ನಾವು ಇಲ್ಲಿಂದ ಎದ್ದೂ ಇಳೋದಿಲ್ಲ. ಇವತ್ತೇನೇ ಆದರೂ ಸದ್ಯಕ್ಕೆ ಏನು ಆಕೈತದು ಇಲ್ಲೇ ಆಗಬೇಕು. ನನ್ನ ಹೆಸರು ಗುರು ರಾಣಿಗೌಡರು, ರೈತ ಸೇನಾ ಕರ್ನಾಟಕದ ರಾಜ್ಯ ವಕ್ತಾರ. ಸರ, ನಾವು ಹೆಸರು ಕೊಟ್ಟು 8 ತಿಂಗಳಾಯ್ತು. ಸರ್ಕಾರದ ಖರೀದಿ ಕೇಂದ್ರಕ್ಕೆ ಹೆಸರು ಕೊಟ್ವಿ. 1 ತಿಂಗಳ ನಂತರ ನಿಮ್ಮ ಹೆಸರು ಎಡ ಅದಾವು ಅಂತ ಹೇಳಿದ್ರು. ನಾವು ಒಪ್ಪಲಿಲ್ಲ ಅದನ್ನು. ನಾವು ಹೆಸರು ಕೊಟ್ಟಿಂದ ಇವ್ರು ಶಾಂಪಲ್ ನೋಡಿ ಬಾರ್ಕೋಡ್ ಹಾಕಿ ಲಾಟ್ ನಂಬರ್ ಹಾಕಿ ಗುಡಾವಣಕ್ಕೆ ಕಳಿಸಿದ್ರೆ ಮುಗೀತು ನಮ್ಮ ಜವಾಬ್ದಾರಿ. ತೊಗೊಳ್ಳೋ ಮುಂದೆನೇ ಇವ್ರು ಚೆಕ್ ಮಾಡ್ಬೇಕು. ಅವಾಗ ಎಡ ಇದ್ರೆ ನಾವು ಹೊಳ್ಳಿ ಒಯ್ತೇವೆ. 1 ತಿಂಗಳ ನಂತರ ಹೊಳ್ಳಿ ಕೊಟ್ಟಿದ್ದಕ್ಕೆ ನಾವು ಹೆಸರು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಜನಪ್ರತಿನಿಧಿಗಳ ಅಧಿಕಾರಿಗಳ ಯಾರೂ ಕಣ್ ತೆಗಿಲಿಲ್ಲ. ಹೊಳ್ಳಿ ಅನಿವಾರ್ಯ ಈಗ 9 ದಿನ ಆಯ್ತು ನಾವಿಲ್ಲಿ ಪ್ರತಿಭಟನೆ ಮಾಡಾಕತ್ತಿ. ನಮ್ಮ ಸಂಘಟನೆ ಅಧ್ಯಕ್ಷರು ವೀರೇಶ್ ಸೊಬ್ರದ ಮಠ ಅಜ್ಜಾರ ನಾವು ಕುಂತಿದ್ದನ್ನು ನೋಡಿಕೊಂಡು ಇದು ಹಿಂಗಾದ್ರೆ ಹೊಂದೋದಿಲ್ಲ ಅಂಥೇಳಿ ಬೆಂಗಳೂರಿಗೆ ಹೋಗಿ CS ಅವ್ರಿಗೂ ಕೊಟ್ರೆ, ಈ ಫೆಡರೇಷನ್ ಹೆಡ್ ಡೈರೆಕ್ಟ್ರ್ ಯೋಗೇಶ್ವರ ಅಂಥೇಳಿ ಅವ್ರಿಗೂ ಕೊಟ್ಟಾರ, ಈ ಸೆಕ್ರೆಟ್ರಿ ಅವ್ರಿಗೆ ಕೊಟ್ಟಾರ, ಎಲ್ಲರಿಗೆ ಮನವಿ ಕೊಟ್ಟರು. ಸತೀಶ್ ಜಾರಕಿಹೊಳಿಯರಿಗೆ ಕೊಟ್ರೆ ಯಾರೂ ಕಣ್ ತೆಗಿಯಾಕ್ತಾ ಇರಲ್ಲ. ನಮ್ಮಿಂದ ಆರಿಸೋದಂಥ ಜನಪ್ರತಿನಿಧಿಗಳು ಅವರು ಕೂಡ ಇತ್ಲಾಗ ಹೊಳ್ಳಿ ನೋಡುವಲ್ರು. ಅನಿವಾರ್ಯ ನಾವು ಹೆಂಗೆ ಕಾಣಕತ್ತೇವೇನು ಅವ್ರ ಕಣ್ಣಾಗ ನಮ್ಗದ ಆಶ್ಚರ್ಯ ಆಗೈತಿ. ನಾವು ಹೊಲ ಮನೆ ಇಷ್ಟ ಇದ್ದವ್ರು ನಮ್ಮನ್ನು ಬೀದಿಗೆ ತಂದು ಇಲ್ಲಿ ಸೊಳ್ಳಿ ಕಡಿಸ್ಕೊಂತ ಈಗ 3-4 ಮಂದಿ ಆತ ದವಾಖಾನೆಯಿಂದ ಇಂಜೆಕ್ಷನ್ ಮಾಡಿಸ್ಕೊಂಬಂದು ಕುಂಡ್ರಾಕತ್ಯಾರ. ಏನಂತ ತಿಳ್ಕೊಂಡ್ರಿ ಇವ್ರು ರೈತರಂದ್ರೆ? ಇವ್ರು ಹೊಟ್ಟಿಗೆ ಅನ್ನ ತಿಂತಾರೆ, ಮತ್ತೇನಾರ ತಿಂತಾರೆ. ನಾವೇನು ಕೆಟ್ಟದ್ದನ್ನು ಬಯಸಾಕತ್ತೇವೆ? ನಮ್ಮ ಹಾಲು ಕೊಟ್ಟು
ನಮಗೆ ನಮ್ಮ ಮಾಲಿನ ರೊಕ್ಕ ಕೊಡ್ರಿಪ್ಪ ಅಂತ ಕಣ್ಣು ಮುಚ್ಚಿ ಬಾಯಿ ತೆಗಿಯಾಕತ್ತಾರ. ಇವ್ರನ್ನ ಏನಂತ ತಿಳ್ಕೊಬೇಕು ನಾವು. ನನ್ನ ಹೆಸರು ವಿರೂಪಾಕ್ಷಪ್ಪ ಪಯಣ್ಣವ್ರು, ಬೇಹಟ್ಟಿ ಗ್ರಾಮ. ನಮ್ಮ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿನೂ ಬಂದು ಒದಗೈತಿ ಇವತ್ತು. ನಾಳೆ ಏನರ ಅಹಿತಕರ ಘಟನೆಗಳ ಆಗೋದಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನು ಪರಿಹರಿಸಿದರೆ ಒಳ್ಳೆಯದು ಅಂತ ಹೇಳಿ ಸಾವು ಬದುಕಿನ ನಡುವೆ ಹೋರಾಟ ಮಾಡತಕ್ಕಂಥವ್ರು ನಾವು. ಇವತ್ತು ಇಲ್ಲೇ ನಮ್ಮ ಸಾವು ಅಂತ್ಯ ಆಗಲಿ ಅನ್ನುವಂಥ, ನಮ್ಮ ಜೀವನ ಅಂತ್ಯ ಆಗಲಿ ಅಂತಂದು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಜಗದೀಶ್ ರೂಗಿ ಅಂತಂದು. ನಾವು ಬೆಳೆದಂಥ ಹೆಸರುಗಳನ್ನ ಚಲೋ ತೆಗೆದುಕೊಂಡ್ರು ಹೊಳ್ಳಿ ಕೊಡಬೇಕಾದ್ರೆ ಇದು ನಮ್ಮ ಹೆಸರು ಅಲ್ಲ ಅಂತ ಹೇಳಿದರು. ಅವು ಎಲ್ಲಿಂದ ಕಳಪೆ ಮಟ್ಟದಿಂದ ಬೆಳೆದಿದ್ದು ಹೆಸರು ಯಾರು ಓದವೋ ಗೊತ್ತಿಲ್ಲ ನಮ್ಗೆ. ನಮ್ಮ ಹೆಸರು ಮಾತ್ರ ಎಲ್ಲರಿಗೂ ಅವ್ರು ಎಲ್ಲ ಗ್ರೇಡರ್ ಬಂದು ಎಲ್ಲ ಚೆಕ್ ಮಾಡಿದ್ರೆ ಚಲೋ ಹೆಸರು ಅಂತ ತೆಗೆದುಕೊಂಡು ಒಂದು ತಿಂಗಳ ನಂತರ ಕೊಡ್ತಾರಂದ್ರೆ ಇದು ರೈತರಿಗೆ ಎಂಥ ಅನ್ಯಾಯ ಆಕೈತೆ ಅನ್ನೋದನ್ನು ಅವರೇ ತಿಳ್ಕೊಬೇಕನ್ನ. ಅಂಥ ಸಂದರ್ಭದಾಗ ನಾವು 8 ತಿಂಗಳಿಂದನೂ ಇಲ್ಲಿವರೆಗೂ ಹೋರಾಟ ಮಾಡ್ಕೊತ ಬಂದರು ನಮ್ಮ ಅಧ್ಯಕ್ಷರು, ನಮ್ಮ ರಾಯನಗೌಡರು ಮತ್ತು ನಮ್ಮ ಸೊಬ್ರದ ಮಠ ಅಜ್ಜಾರು. ಅಲ್ಲಿಂದ ಇಲ್ಲಿವರೆಗೂ ಅವರು ರೈತರನ್ನ ಹಿಡ್ಕೊಂಡು ಅವರು ಉಪವಾಸ ವನವಾಸ ಇದ್ದು ಅಲ್ಲಿಂದ ರೈತರು ಬೆಳೆದಂಥ ಬೆಳೆಗೆ ನಾವು ಈಗೂ ಹೆಸರು ಬಿತ್ತೀವಿ, ಅವನು ಮಳೆ ಇಲ್ಲದಾರ್ದ ಅದೊಂದು ಪರದಾಟ. ಸಾಲ ಸೂಲ ಮಾಡಿ ಹಿಂದೆ ಬೆಳೆದಂಥ ಹೆಸರಿಗೂ ಬೆಲೆ ರೊಕ್ಕ ಕೊಟ್ಟಿಲ್ಲ, ನಮ್ಮ ಅಕೌಂಟಿಗೆ ಜಮಾ ಮಾಡಿಲ್ಲ. ಈಗೂ ಏನೈತಿ, ಈಗ ಹೆಸರನ್ನು ಹೊಲದೊಳಗೆ ಖರ್ಚು ಮಾಡಿದ್ರು ನಮಗೆ ಉತ್ಪನ್ನ ಇಲ್ಲ. ಬರಗಾಲ ಅಂತ ಸಾರುವಂಥ ಸಂದರ್ಭದಾಗ ನಾವು 8 ತಿಂಗಳು ಹೋರಾಟ ಮಾಡಿದ್ರು ₹1 ಯಾರು ರಾಜಕಾರಣದಿಂದ ನಾವು ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೆ ಮನೆಗೆ ಹೋದರೂ ಸಹಿತ ಯಾರೂ ಸ್ಪಂದಿಸಿಲ್ಲ. ಪರಮೇಶ್ವರಪ್ಪ ಹಳ್ಳಾಣ ಅಂತೇಳಿ ಇವತ್ತಿಗೆ 9 ದಿನ ಆತು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತಿನವರೆಗೂ ಒಬ್ಬ ಅಧಿಕಾರಿನೂ ಬಂದಿಲ್ಲ, ಒಬ್ಬ ಶಾಸಕ ಆಗಲಿ ಮಾಜಿ ಆಗಲಿ ಯಾರೂ ನಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ. ಆದ್ದರಿಂದ ನಮಗೆ ಹಣ ಬರೋ ತನಕ ನಮ್ಮ ಪ್ರಾಣ ಹೋದರೂ ಚಿಂತಿಲ್ಲ, ಇಲ್ಲೇ ಹೋರಾಟ ಮಾಡಿ ನಮ್ಮ ರೊಕ್ಕ ತೊಗೊಂಡ ನಾವು ಮನೆಗೆ ಹೋಗ್ತೇವೆ. ಅಲ್ಲಿ ತನಕ ನಾವು ಇಲ್ಲಿಂದ ಕದಲೋದಿಲ್ಲ. ನನ್ನ ಹೆಸರು ಸುಭಾಷ್ ಕೊಂಡಿಕೊಪ್ಪ, ಸುಳ್ಳ ರೈತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.